ಎಲ್ಲೊಬ್ರು ಸಂತೆ ಬಂದ್ಬಿಟ್ಟು ಮೊಸಳೆ ನೋಡ್ಕೊಂಡು ಹಾಗೆ ಸಂತೆ ಮಾಡ್ಕೊಂಡು ಮನೆ ಕಡೆ ಹೋಗೋಣ. ಕೆರೆ ಅಂತ ಗೈಸ್ ಜನ ನೋಡ್ತಾವ್ರೆ, ಸೊ ನಾವು ನೋಡೋಣ. ನೋಡ್ಬೋದು ಎಷ್ಟು ಜನ ನೋಡ್ಲಿಕ್ಕೆ ಬಂದಿದ್ದಾರೆ ಅಂತ. ದಿವಸಲಿಗೆ ಹೇಗೆ ಹೊರವೇರೆ ಎಷ್ಟು ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ. ಇವತ್ತಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನೀವೆಲ್ಲ ಕೇಳ್ತಿದ್ರು ತಾನೆ, ಎಲ್ಲಿ ಹೋದ್ರೆ ವಿಡಿಯೋಸೇ ಬರ್ತಾ ಇಲ್ಲ, ಯೂಟ್ಯೂಬ್ ವಿಡಿಯೋಸೇ ಬರ್ತಿಲ್ಲ ಅಂತ. ಈಗ ವಿಡಿಯೋಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. NS 200 BS3 ಜೊತೆ ಮೋಟೋ ಬ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ಇದು ನನ್ನ ಮೋಟೋ ಬ್ಲಾಗ್ ಸೆಟಪ್. ಇವಾಗ ಮೋಟೋ ಬ್ಲಾಗ್ ವಿತ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಡೈಲಿ ಬ್ಲಾಗ್ ಬರುತ್ತೆ, ಎಲ್ಲ ಕಾಂಟೆಂಟ್ನು ಒಂದೇ ಹತ್ತಿ ಕೊಡ್ತೀನಿ. ಫುಲ್ ಎಂಟರ್ಟೈನ್ಮೆಂಟ್ ನನ್ನ ಕಡೆಯಿಂದ ಇವತ್ತಿಂದ ಪ್ರಾಪರ್ ಆಗಿ ಸಿಗುತ್ತಾ ಹೋಗುತ್ತೆ. ಇವತ್ತು ಲೆಟ್ಸ್ ಗೋ ಟು ದ ರೈಡ್. ಇವತ್ತಿನ ಮೋಟೋ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ದಿನದ ನಂತರ ಮೋಟೋ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಯಲ್ಲಾಪುರಿಗೆ ಹೋಗ್ತಾ ಇದ್ದೀನಿ. ಈ ಆಂಗಲ್ ಅಲ್ಲಿ ನನ್ನ NS 200 BS3 ನ ನೋಡ್ಬೋದು ನೀವು. ಟು ದ ರೈಡ್ ಯಲ್ಲಾಪುರಿಗೆ ಹೋಗೋಣ ಈಗ. ಇದು ಬೇಡ್ತಿ ಬ್ರಿಡ್ಜ್. ಇದು ಡ್ಯಾಮ್ ಅಂದ್ರೆ ಪ್ರಾಪರ್ ಆಗಿ ಇಲ್ಲ, ಯೂಸ್ ಇಲ್ಲ, ಎಲ್ಲ ಹಾಳಾಗೋಗಿದೆ. ಡ್ಯಾಮ್ ಬ್ಲಾಕ್ ಆಗಿ ಹೋಗಿದೆ ನೀರೆಲ್ಲ. ಓಕೆನಾ, ಅದು ಹಳೆ ಬ್ರಿಡ್ಜು, ಇದು ಹೊಸ ಬ್ರಿಡ್ಜು. ಇವತ್ತು ಸಂತೆ ಇಲ್ಲೆಲ್ಲ ಬಲೆ ಹಾಕೊಂಡಿದ್ದಾರೆ. ಸೊ ಯಲ್ಲಾಪುರದಲ್ಲಿ ಮೊಸಳೆ ಬಂದಿದೆ ಅಂತ. ಹೌದಾ? ಸೊ ನೋಡೋಣ, ಮೊಸಳೆ ಯಲ್ಲಾಪುರಕ್ಕೆ ಬಂದಿದೆ ಅಂತ ಸುಮಾರಷ್ಟು ನ್ಯೂಸುಗಳಲ್ಲೆಲ್ಲ ನೋಡ್ತಾ ಇದ್ದೀನಿ. ಬ್ರದರ್ ಇಲ್ಲೆಲ್ಲೋ ಬಂದಿದ್ದಾನೆ ಅಂದ. ಸಂತೆ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ ಇಲ್ಲಿ. ರೋಡ್ ಜಾಮ್ ಆಗಿದೆ. ಒಂದೇ ರೋಡ್ ಇದೆಯಲ್ಲ, ಆ ಕಡೆ 4 ವೀಲರ್ 6 ವೀಲರ್ ಎಲ್ಲ ಅಲೋ ಮಾಡಲ್ಲ ಈ ರೋಡಲ್ಲಿ. ಸೊ ಹೋಗೋದಾದ್ರೆ ಸೀದಾ ಹೀಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ರೋಡ್ ಜಾಮ್ ಇದೆ ಇವತ್ತು. ಮೊಸಳೆ ನೋಡೋಣ ಬನ್ನಿ ಗಾಯ್ಸ್. ಎಲ್ಲೊಬ್ರು ಸಂತೆ ಬಂದ್ಬಿಟ್ಟು ಮೊಸಳೆ ನೋಡ್ಕೊಂಡು ಹಾಗೆ ಸಂತೆ ಮಾಡ್ಕೊಂಡು ಮನೆ ಕಡೆ ಹೋಗೋಣ. ಬ್ರದರು ಸೀದಾ ಹೋಗ್ತಾವನೆ. ಇದೇ ಕೆರೆ ಗಾಯ್ಸ್, ರೈಟಿಗೆ ನೋಡಿ, ಕಾಣ್ತಾ ಇಲ್ವಾ? ಸ್ವಲ್ಪ ಮುಂದ್ಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಇದೇ ಕೆರೆ ಅಂತ ಗಾಯ್ಸ್ ಜನ ನೋಡ್ತಾವ್ರೆ, ಸೊ ನಾವು ನೋಡೋಣ. ಇವನು ಹೇಳಿದ್ ನಂಗೆ, ಎಲ್ಲಿ ಮೊಸಳೆ ಇದೆ ಅಂತ ಹೇಳ್ತಿದ್ದೆ. ಎಲ್ಲಿ? ಅಲ್ಲಿ. ಹಾಂ ಹಾಂ ಅಸ ಹಾಂ ಎಲ್ಲಿದ್ರು ಮೊಸಳೆ ಉಂಟಂತೆ. ಎಲ್ಲಿ ಕೈ ಹಂಗ ಕ್ಯಾಮ್ರಾ दिखता नागे वही सकल जंगेत ना हिंगा आले ते असे થઈ गेले. इल्ले की सोडिल्ले सोडला होता स्वामी खबर ना पीला होता जे पीला सामान होता. कितले दिवस लगे की? एक वारावर आले आम्हाला यल्लापूरने नागेश्वरने घाटेल पडे. हां पहिले दिवस घातला तो. ಓಹೋ, ನೋಡಿದ್ರಲ್ಲ ಗುರು ಮೊಸಳೆ. ಸೊ ಯಲ್ಲಾಪುರ ನೋಡ್ಲಿಕ್ಕೆ ಮೊಸಳೆ ಬಂದ್ಬಿಟ್ಟಿದೆ. ಬಂದಿದ್ದ ಏನಂತ ಗೊತ್ತಿಲ್ಲ. ಉದ್ದಿಕಾಯಿ ಪಾಸ್ ಆತಾರೆ ಯಾಕಿರತ್ಲೆ ತಿಕಡೆ ಯಾರು ಮೊರಿಯಾ ಯಾವ ಹೊಳೆಯಿಂದ ಬಂತಂತ ಗೊತ್ತಿಲ್ಲ. ನೋಡ್ಬೋದು ಕೆರೆ ಎಷ್ಟು ದೊಡ್ಡಿದೆ ಅಂತ. ಜಾಸ್ತಿ ದೊಡ್ಡೇನಿಲ್ಲ ಕೆರೆ, ಅದನ್ನು ಸಿಟಿ ಒಳಗಡೆ ಇರೋದು. ನೋಡ್ಬೋದು ಎಷ್ಟು ಜನ ನೋಡಲಿಕ್ಕೆ ಬಂದಿದ್ದಾರೆ ಅಂತ. ನನ್ನ ಪ್ರಕಾರ ಏನಂತ ಹೇಳಲಿಕ್ಕಾಗಲ್ಲ, ನೀವೇ ಗೆಸ್ ಮಾಡಿ. ಬಿಟ್ಟಿದ್ದ ಹಾಗೆ ಬಂದಿದ್ದ ಅಂತ. ಇಲ್ಲೊಂದು ಕೆರೆ ಇದೆ, ಇಲ್ಲಿ ದೇವಸ್ಥಾನ ಇದೆ. ಮೊಸಳೆ ನೋಡಿದ್ರಲ್ಲ ಸ್ನೇಹಿತರೆ. ಸೊ ಇಲ್ಲಿ ಹೆಂಗೆ ಬಂದಿದ್ದು, ಏನಕ್ಕೆ ಬಂದಿದ್ದು, ಯಾಕೆ ಬಂದಿದ್ದು, ಯಲ್ಲಾಪುರ ನೋಡ್ಲಿಕ್ಕೆ ಬಂದಿದ್ದ ಏನೋ ಅಂತ ಗೊತ್ತಿಲ್ಲ. ಸೊ ಯಾರು ಬಿಟ್ಟಿದ್ದ ಹಾಗೆ ಬಂದಿದ್ದ ಅದನ್ನು ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಪೇಟೆಯಲ್ಲಿರುವ ಒಂದು ಕೆರೆಯಲ್ಲಿ ಮೊಸಳೆ ಬಂದಿದೆ. ಯಲ್ಲಾಪುರಲ್ಲಿ ಮೊಸಳೆ ಬಂದಿದೆ ಅಂತ ನ್ಯೂಸಲ್ಲಿ ನೋಡಿದ್ದೆ. ಬ್ರದರ್ ಹತ್ರ ಕೇಳಿದಾಗ ಕರ್ಕೊಂಡು ಹೋಗಿ ತೋರ್ಸೇ ಬಿಟ್ಟ. ನಾನು ಬಂದಿರೋದು ಸಂತೆ ಮಾಡ್ಕೊಂಡು ಇವಾಗ ಮನೆ ಕಡೆ ಹೋಗ್ಬೇಕು. ಸಂಜೆ ಆಗ್ತಾ ಇದೆ, ಸಂತೆ ಮಾಡಬೇಕು. ಇದು ಯಲ್ಲಾಪುರ ಬಸ್ ಸ್ಟ್ಯಾಂಡು.
ಹೆಲ್ಮೆಟ್ ಹಾಕೊಂಬಂದಿದ್ದಕ್ಕೆ ಎಲ್ಲರೂ ನೋಡ್ತಾವ್ರೆ, ಯಾರು ಗುರು ಇವ ಬಸ್ ಸ್ಟ್ಯಾಂಡಲ್ಲೆಲ್ಲ ಹೆಲ್ಮೆಟ್ ಹಾಕೊಂತಿರ್ತಾವನೆ ಅಂತ. ಹೇಗೆ ಅಣ್ಣ ಬೀಜ? 20 ರೂಪಾಯಿ. ಮುಗಕಾಯಿ ಉಂಟಾ? ಮುಲ್ಲಂಗಿ ಕೊಟ್ಬಿಡಿ. 40 ರೂಪಾಯಿ ಆಯ್ತು ಇಲ್ಲಿಗೆ. ತಗೊಳ್ಳಿ. ಮುಂದ್ಗಡೆ ಹೋಗ್ಬಿಟ್ಟು ನೋಡೋಣ ಯಾವತ್ತೆಲ್ಲ ಅನ್ಸುತ್ತೆ ಅದು ತಗೊಳ್ಳೋದು. ಎಲ್ಲ ಟೊಮೆಟೊ, ಬದನೆಕಾಯಿ ಎಲ್ಲ ತಗೋಬೇಕು. ಈ ಚೀಲ ಬೇಕಾಗುತ್ತೆ. ಟೈಮ್ ಆಗ್ತಾ ಇದ್ದಂಗೆ ಕತ್ಲೆ ಆಗ್ತಾ ಹೋಗುತ್ತೆ, ಕ್ಯಾಮ್ರಾ ಕ್ಲಿಯರಿಟಿ ಡೌನ್ ಆಗ್ತಾ ಹೋಗುತ್ತೆ. ಸೊ ಈಗ ಹೇಗೋ ಮಾಡಿ ಬೇಗ ಬೇಗ 6 ಗಂಟೆ ಒಳಗೆ ಸಂತೆ ಮುಗಿಸ್ಕೊಂಡು ಮನೆ ಕಡೆ ಪಯಣ. ಗಾಡಿಗಳೆಲ್ಲ ಜಾಮ್ ಆಗಿಬಿಟ್ವು. ಅಣ್ಣ ಒಂದು ಕೈ ಚೀಲ ಕೊಡಿ. ಎಷ್ಟು? 2 ಕಿಲೋಗೆ 50. ಈರುಳ್ಳಿ ಹೇಗ್ರಿ? 15 ರೂಪಾಯಿ ಕೆ ಜಿಗೆ. 15 ರೂಪಾಯಿ ಕೆ ಜಿ. ಕ್ಯಾಬೇಜ್ ಬೇಡ, ಏನು ತಗೋಬೇಕಂತ ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಬಿದ್ದಿದ್ದೀನಿ. ಕಡಿಮೆ ಯಾವ ಕಡೆ ಸಿಗ್ತದೆ? ಈ ಕಡೆ ಹೋದ್ರೆ ಕಡಿಮೆ ಸಿಗ್ತದೆ, ಆ ಕಡೆ ಹೋದ್ರೆ ಕಡಿಮೆ ಸಿಗ್ತದೆ. ಎಲ್ಲ ಒಂದೇ ಇದೆಯಲ್ಲ ನೋಡು. ಅಲ್ಲಿಂದ ಬಂದು ಹಿಂಗೆ ನೋಡ್ತಾ ಹೋಗ್ಬೇಕೀಗ. ಹೇಗೆ ಪಾಲು? 10 ರೂಪಾಯಿ ಪಾಲು. ಇನ್ನೇ ತಗೊಳ್ಳಿ, 10 ರೂಪಾಯಿ ಪಾಲು ಅಂತೆ. ಟೊಮೆಟೊ ಹಂಗೆ 1/2 ಕಿಲೋ 30, ಅದು 20. ಏನೇನು ತಗೋಬೇಕು, ಹೆಂಗೆ ತಗೋಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೂ ಹುಡುಕಿ ತಗೊಂತ ಇದ್ದೀನಿ. ಹುಡುಕ್ತಾ ಇದ್ದಂಗೆ ಹುಡುಕಿದ್ರೆ ಏನೂ ಸಿಗಲ್ಲ. ಹಿಂಗೆ ಡೈರೆಕ್ಟಾಗಿ ತಗೊಂಡ್ರೆ ಎಲ್ಲದೂ ಸಿಗುತ್ತೆ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತಗೊಳ್ಳೋಣ ಅಂತ ಹುಡುಕ್ತಾ ಇರೋದು. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಒಂದು ಕಡೆ ತಗೊಂಡು ಹೋದಾದ್ಮೇಲೆ ಇನ್ನೊಂದು ಕಡೆ ನೋಡುವಷ್ಟರಲ್ಲಿ ತುಂಬ ಕಡಿಮೆ ಆಗಿರುತ್ತೆ. 10 ರೂಪಾಯಿ ಕೆ ಜಿಗೆ 20, ಕೆ ಜಿಗೆ 60. ಹಾಗಾದರೆ ಒಂದು ಪಾಲು ಕೊಡಿ, ಆ ಪಾಲು ಕೊಡಿ. ಏನು ಗೊತ್ತಾ, 10 ರೂಪಾಯಿ ಇದೆ. 10 ರೂಪಾಯಿದು ಏನಾದ್ರು ತಗೊಳ್ಳೋಣ. ಶುಂಠಿ 10 ರೂಪಾಯಿ ಪಾರಂತೆ, ಅದು ನಮ್ಮ ಮನೇಲೇ ಇದೆ. ಒಂದಿದು ಕೊಡು ಉದ್ನಾಗೆ. 10 ರೂಪಾಯಿ ಅಲ್ಲ? ಓಯ್ ಬ್ರದರ್ ಬೈಕಿಗೆ ಸಿಗಿಸ್ತಾ ಇದ್ದೀನಿ ಇವಾಗ. ತರಕಾರಿ ಎಲ್ಲ ತಗೊಂಡ್ಬಿಟ್ಟು ಇವಾಗ ಮನೆ ಕಡೆ ಪಯಣ ನಂದು. ಇವತ್ತು ಟ್ರಾಫಿಕ್ಕು ಅಂದರೆ ಗಾಡಿಗಳು ಜಾಸ್ತಿ ಇರುತ್ತೆ, ಯಾಕಂದ್ರೆ ಸಂತೆ ಇರುತ್ತೆ, ಒಂದು ರೋಡ್ ಬ್ಲಾಕ್ ಇರುತ್ತೆ. ಬ್ರದರ್ ಹೋದ್ನೋ ಇದಾನೋ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹಿಂದ್ಗಡೆನೂ ನೋಡಲಿಲ್ಲ, ಮುಂದ್ಗಡೆ ಹೋದ್ನೋ ಐ ಥಿಂಕ್ ಹೋಗಿರ್ಬೋದು. ಸೊ ಹೋಗೋಣ. ಓಕೆ ಗಾಯ್ಸ್, ಈ ಬ್ಲಾಗ್ ಇಷ್ಟೇ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಸ್ನೇಹಿತರೆ. ಈ ಬ್ಲಾಗ್ ವಿಡಿಯೋ ಹೇಗಾಗಿದೆ ಅಂತ ಕಾಮೆಂಟ್ ಮುಖಾಂತರ ನೀವು ನನಗೆ ತಿಳಿಸಿ. ಓಕೆ ಸ್ನೇಹಿತರೆ, ಸಿಗೋಣ ಮತ್ತೊಂದು ಹೊಸ ಬ್ಲಾಗ್ ವಿಡಿಯೋದಲ್ಲಿ.